ಭುವಿ ಅಂತೂ ಇಂತೂ ಸ್ವಲ್ಪ ಆರಾಮದ ಅನ್ಕೊಡ್ದು ಧ್ರುವಾಗಿ ಹಿಂಗೆ ಆತು ನೋಡ್ರಿ. ಭಾಳ ಅಂದ್ರೆ ಭಾಳ ಬೇಜಾರಾಗೈತೆ ನಂಗೆ. ಭುವಿ ಪಾಳೆ ಮುಗಿದು ಧ್ರುವ ಪಾಳೆ ಸ್ಟಾರ್ಟ್ ಆಗೈತಿ. ಇನ್ನು ಹೋಗ್ಬೇಕಂದ್ರೆ ಸವದತ್ತಿ ಒಳಗೆ ಇಂಥ ದೊಡ್ಡ ಟ್ರಾಫಿಕ್ ಐತಿ. ಯಪ್ಪ ಇವತ್ತಿನ ಲಾಗ್ ಒಳಗೆ ಏನೇನೈತೆ ಅಂತ ನೋಡೋಣ ಬರ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅನ್ಕೋತಾನೆ. ಸೊ ನಮ್ಮ ಮನೆಗಂತೂ ನನಗೆ ಸಾಕಾಗೈತ್ರಿ. ಇವತ್ತಿನ ಲಾಗ್ ಒಳಗೆ ಏನೇನೈತೆ ಅಂತ ನೋಡೋಣ ಬರ್ರಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೋನ್ ಲಾಗ್. ಇವತ್ತಿನ ಲಾಗ್ ಒಳಗೆ ಏನು ಸ್ಪೆಷಲ್ ಐತಪ್ಪ ಅಂದ್ರೆ, ನನ್ನ ಮಗ ಎಷ್ಟು ಶಾಂತಾಗಿ ಮಲ್ಕೊಂಡಾನ ನೋಡ್ರಿ. ಇಷ್ಟು ಶಾಂತಾಗಿ ಮಲ್ಕೊಂಡಾನಲ್ಲ, ಕತಿ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತೇನೆ ಅಂತ. ಸೊ ಇನ್ನು ಒಂದು ಕಡೆ ಸಜ್ಜಿಕ, ಒಂದು ಕಡೆ ಏನಪ್ಪ ಅಂದ್ರೆ ಹಾಲ, ಒಂದು ಕಡೆ ಸಾರಿತ್ತು ನಿನ್ನಿದ ಕಾಸಿಟ್ಕೊಂಡಿನಿ. ಸಜ್ಜಿಕ ನನ್ನ ದೊಡ್ಡ ಮಗಗ್ರಿ, ಅವಂಗೆ ಸ್ಕೂಲಿಗೆ ಹೋಗ್ಕೊಡ್ದ ತಿನ್ನಿಸಿ ಕಳಿಸ್ಬೇಕು. ಅವ್ಗೆ ಆರಾಮಾಗೈತ್ರಿ, ಅಡ್ಡಿ ಇಲ್ಲ. ಒಂದು 4-5 ದಿನ ಸ್ಕೂಲ್ ಬಿಟ್ಟ ನೋಡ್ರಿ. ಅವರು ಡಾಕ್ಟ್ರು 2 ದಿನ ಕಳ್ಸಬೇಡ ಅಂದಿದ್ರು. ಸೊ ಟೋಟಲಿ 5 ದಿನ ಸ್ಕೂಲ್ ಬಿಟ್ಟು ಇವತ್ತು ಸ್ಕೂಲಿಗೆ ಹೊಂಟಾನ್ರಿ. ಇನ್ನು ನಾ ಗಾದಿ ಸೂತಿಟ್ಟಿದ್ರು ನಮ್ಮ ಮನೆಯವ್ರ ಹಾಸಿಡ್ಬೇಕ್ರಿ, ಎಲ್ಲ ಹಾಲ್ನಿಗೆ ಹಾಸ್ಕೊಂಡ್ಬಿಟ್ಟಿರ್ತೀವಿ ನಾವು, ತಂದು ಹಂಗೆ ಇಟ್ಟಿರ್ತಾರೆ. ಇನ್ನು ಧ್ರುವ ನೋಡ್ರಿ ಹೆಂಗಂತಂದ್ರೆ ಎದ್ದಾನ ಫುಲ್ ಆರಾಮಿಲ್ಲ. ಭುವನದ ಪಾಳೆ ಮುಗಿತ, ಧ್ರುವನದ ಪಾಳೆ ಸ್ಟಾರ್ಟ್ ಆಯ್ತು ರೀ. ನಾವು 2 ದಿನ ನೋಡಿದ್ವಿ, ಬಟ್ ಆರಾಮಾಗಲಿಲ್ಲ. ಭಾಳ ಅದಾವ್ರಿ ಜ್ವರ. ಒಂದು ಶುಕ್ರವಾರದಿಂದ ಬರ್ತದ್ದು. ಭುವಿನ ತೋರಿಸ್ಕೊಂಡು ಬಂದೇವ್ರಿ, ಅವತ್ತಿಂದನ ಸ್ಟಾರ್ಟ್ ಆಗ್ಯಾವ ಜ್ವರ ಅವನಿಗೆ ನೈಟಿಂದ. ಬಟ್ ಕಡಿಮೆ ಆಗೋದು ಹೋಗೋದು ಬರೋದು ಮಾಡತ್ತವು. ಬಟ್ 3 ದಿನ ಆತು ಇವತ್ತಿಗೆ, ಜ್ವರ ಅಂತರೂ ಕಡಿಮೆ ಆಗಿಲ್ಲ. ಬಟ್ ಈ 2 ದಿನ ಭಾಳ ಕೆಮ್ಮಿದ್ರಿ, ಭಾಳ ಅಂದ್ರೆ ಭಾಳ. ಅವ್ನಿಗೆ ರಾತ್ರಿಯೆಲ್ಲ ನಿದ್ದಿಲ್ಲ ನೋಡ್ರಿ. ಹೆಂಗಾಗ್ಯಾನಂದ್ರೆ ನನಗರ ಒಂಥರ, ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಯಾವ ತಂದೆ ತಾಯಿಗೂ ಬಿಡ್ರಿ ಒಂಥರ ಆಗ್ಬಿಡ್ತದೆ. ನನಗಂತರೂ ಈ ವಾರ ಸಾಕಾಗ್ಬಿಟ್ಟೈತ್ರಿ. ರಾತ್ರೆಲ್ಲ ನಿದ್ದಿಲ್ಲ, ಮಕ್ಕಳನ್ನ ಕಿರಿಕಿರಿ, ಔಷಧ ಹಾಕೋದು, ಜ್ವರ ಬಂದುವನಂತ ನೋಡೋದು, ಬೆಳಿಗ್ಗೆ ಥರ ನಾಷ್ಟ ಅದು ಸಪ್ಪನ ಇಡ್ಲಿ ವಡೆ, ಈಗ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಈಗ ಭುವಿ ಸೊಲಾಗ ಹೋಗಿ ಬಂದೇವ್ರಿ, ನಿಮ್ಗೆ ಗೊತ್ತೈತಿ. ಈಗ ಧ್ರುವನ್ ಸೊಲಾಗ್ರಿ, ಇವರಿಬ್ಬರದು ಮಾಡ್ತಾ ನನಗೂ ಸಣ್ಣಗೆ ಸ್ಟಾರ್ಟ್ ಆಗೇ ಬಿಟ್ಟತಿ. ಸೊ ನಾನು ತೋರಿಸ್ಕೊಂಡು ಬರಬೇಕಂತ ವಿಚಾರ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ಇವತ್ತು. ಈಗ ನೋಡ್ರಿ, ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದು 4-5 ದಿನ ಆಗೈತ್ರಿ ಅಷ್ಟೇ. ಮತ್ತೊಮ್ಮೆ ಹಾಸ್ಪಿಟ್ಲಿಗೆ ಹೋಗೋದು ಬಂತ. ಇಬ್ಬರಿಗೂ ಒಮ್ಮೆ ಆರಾಮಿರಲಿಲ್ಲ ಅಂದ್ರೆ ಇನ್ನೂ ಅನ್ಸಂಗಿಲ್ಲ. ಬಟ್ ಅವಂಗೊಮ್ಮೆ ಅಂದ್ಕೊಳ್ಳಿ ನನಗೂ ಒಂಥರ ಎನರ್ಜಿನ ಇಲ್ಲರಿ ಇವತ್ತು, ಕರೆ ಹೇಳ್ಬೇಕಂತಂದ್ರೆ. ಇದ್ದಕ್ಕಿದ್ದಂಗೆ ರೆಡಿದೆ. ಇವ್ರು ಬೇರೆ ಬ್ಯುಸಿ ಭಾಳ ಅದಾರ. ಬೇಡ ನೀನು ಒಬ್ಬಕ್ಕೆ ಹೋಗು ಅಂತಂದ್ರೆ, ಹೀಗಾಗಿ ಮೊನ್ನೆ ಒಮ್ಮೆ ಹೋಗಿ ಬಂದೀನಿ, ಇದು 2ನೇ ಸರಿ. ಅವ್ರ ಶೋರೂಮ್ ಕಡೆ ಹೋದ್ರೆ ನಾನು ಗಾಡಿ ಹತ್ತಿದೆ, ಸವದತ್ತಿ ಮೇಲೆ ಹಾದು ಹೋಗ್ಬೇಕಂತ ಅಂದ್ಕೊಂಡು ರೆಡಿ ಆಗೇವಿ. ಸವದತ್ತಿ ಮೇಲೆ ಹಾದು ಹೊಂಟೇವಿ. ನೋಡ್ರಿ ಧ್ರುವ ಹೆಂಗೆ ಫುಲ್ ಟಯರ್ಡ್ ರೀ, ಮಲ್ಕೊಂಬಿಟ್ಟ ಆತನ. ನಿದ್ದೆ ಜೋರು ಐತಿ. ಒಟ್ಟು ಅವ್ನಿಗೆ ಏನಪ್ಪ ಅಂದ್ರೆ ಸಮಾಧಾನ ಇಲ್ಲ. ಭುವನನ್ನ ಸ್ಕೂಲಿಗೆ ಕಳಿಸೀನಿ. ಹಿಂಗಾಗ್ಬಿಡ್ತೈತೆ ಅಂತಂದ್ರೆ, ಮಕ್ಕಳಿಗೆ ಆರಾಮಿಲ್ಲ ಅಂದರೆ ಯಾವ ತಂದೆ ತಾಯಿಗಾದ್ರೂ ರೀ ಒಂಥರ ಸೊಗಸಿಲ್ದಂಗೆ ಆಗ್ತೈತಿ. ನನಗಂತರೂ ಭಾಳ ಕಿರಿಕಿರಿ ಮಾಡ್ಕೊತಾನೆ ರೀ, ನಿಜ ಹೇಳ್ಬೇಕಂತಂದ್ರೆ. ಸೊ ಇನ್ನು ಅಲ್ಲೇ ಯಾಕೆ ಹೋಗ್ತೇವೆ ಅನ್ನೋದಂತೂ ನಿಮ್ಗೆ ಗೊತ್ತಾಗ್ಬಿಟ್ಟತಿ. ಮತ್ತು ನನ್ನ ಆಲ್ಮೋಸ್ಟ್ ಫ್ರೆಂಡ್ಸಿಗಂತೂ ಗೊತ್ತೈತೆ ನಾವು ಅಲ್ಲೇ ಹೊಂಟು ಎಷ್ಟು ವರ್ಷ ಆತಂತೇಳಿ. ನಮ್ಗೆ ಅದು ಒಂಥರ ಮೈಂಡ್ಸೆಟ್ ರೀ ಬಂದುಬಿಟ್ಟತಿ. ಅಲ್ಲಿಗೆ ಹೋದ್ರೇ ಆರಾಮಾಗ್ತೈತಿ ಅನ್ನೋಂಥ ನೇಚರ್. ಇನ್ನು ದಾರಿಗೆ ಹೋಗ್ತಾ ನಮ್ಮ ಏನಂತಂದ್ರೆ ತಮ್ಮ ಕೂಡ ಕಾಲ್ ಮಾಡಿದ್ದ ಗದಗ. ನಾವು ಅವಂಗೂ ಆರಾಮಿಲ್ಲ ಅಂತ ಅವನು ಬರಾಕತ್ತಾನ. ನಾವು ಸವದತ್ತಿ ಒಳಗೆ ಬಂದೇವಿ, ರೀಚ್ ಆಗೇವಿ, ನಿಂತವಿ. ನೋಡ್ರಿ ಅಲ್ಲಿ ಗಾಡಿ ಟ್ರಾಫಿಕ್, ಯಪ್ಪ ಎಂಥ ಟ್ರಾಫಿಕ್. ಗಾಡಿ ಯಾಕೆ ನಿಂದ್ರಿಸ್ಯಾರ? ನನಗೆ ಎಡಿಟಿಂಗ್ ಮಾಡ್ಕೋತ ಕೂತೀನಿ, ನನಗೆ ಲಕ್ಷಕ್ಕೆ ಬಂದಿಲ್ಲ. ಆಮೇಲೆ ಕೇಳ್ದೇನೆ ಯಾಕೆ ನಿಂತೀರಿ ಅಂತ ಹೇಳಿ. ಎಂಥ ದೊಡ್ಡ ಟ್ರಾಫಿಕ್ ಐತಂತಂದ್ರೆ ಡೆಫಿನೆಟ್ಲಿ ಇದು ಯಲ್ಲಮ್ಮ ಗುಡ್ಡದ ಜೋಗುಳವಾವ ಇದ್ರಿ ಅದು. ಹೀಗಾಗಿ ಹೊಳ್ಳಿಸ್ಕೊಂಡು ಎಡ್ರಾವಿ ಬೆಟ್ಸೂರ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಮ್ಮಿನ ಭೇಟಿ ಆಗ್ಬೇಕು ಅನ್ಸಿತ್ತು, ಯಾಕಂದ್ರೆ ಎಡ್ರಾವಿ ಬೆಟ್ಸೂರ್ ಅಂದ್ರೆ ಹಿರೇಕುಮ್ಮಿ ಮೇಲೆ ಹಾದು ಹೋಗ್ಬೇಕು. ಬಟ್ ನಾವು ಭಾಳ ಲೇಟ್ ಆಗೈತೆ ರೀ ಇವತ್ತು ಬಿಡ್ಬೇಕಂದ್ರೆ. ಅಲ್ಲೇ ಟ್ರಾಫಿಕ್ ಆಗಿದ್ದಕ್ಕೆ ಒಂದಿಷ್ಟು ಗಾಡಿಗಳು ಇಲ್ಲಿ ಬಂದಾವೆ, ಇಲ್ಲೂ ಟ್ರಾಫಿಕ್ ಆಗೈತಿ. ದೇವ್ರೇ ನನಗಂತೂ ಸಾಕಾಗಿತ್ತು. ಮತ್ತು ಎಡ್ರಾವಿ ಬೆಟ್ಸೂರ್ ಮೇಲೆ ಹೋಗಿ ಹಿರೇಕುಮ್ಮಿ ಮೇಲೆ ಹೋಗಲಿಲ್ಲ, ಹಂಚಿನಾಳ ಮೇಲೆ ಡೈರೆಕ್ಟಾಗಿ ನವಲಗುಂದಕ್ಕೆ ಹೋಗೋಣ ಅಂದ್ಕೊಂಡು. ಬಟ್ ನೋಡಿರಿ ಅದು ದೇವ್ರು ಹೆಂಗಂದ್ರೆ ದಾರಿ ತಪ್ಪಿ ಮತ್ತು ನರಗುಂದಕ್ಕೆ ಬಂದೇವಿ. ಕರೆ ಹೇಳ್ತೀನಿ ನಿಮಗೆ. ತಮ್ಮ ಹೇಳಿದ್ದ ನನಗೆ, ಬಾ ನಾ ಕರ್ಕೊಂಡು ಹೋಗ್ತೀನಿ ಅಂಥೇಳಿ. ನಾ ಬೇಡಪ್ಪ, ನಿನಗೂ ಟಯರ್ಡ್ ಆಗಿರ್ತೀನಿ, ನೀವು ಕೆಲಸ ಇರ್ತಾವೆ, ನಾನು ಹೋಗ್ಬಿಡ್ತೀನಿ, ಹಂಚಿನಾಳ ಮೇಲೆ ಡೈರೆಕ್ಟ್ ನವಲಗುಂದಕ್ಕೆ ಹೋಗ್ತೀನಿ ಅಳಗೋಡಿ ಮೇಲೆ ಅಂತ ನಾ ಹೇಳೀನಿ. ಬಟ್ ಟೈಮ್ ಹೆಂಗಪ್ಪ ಅಂದ್ರೆ ಹೊಳ್ಳಿ ನರಗುಂದ ದಾರಿನೇ ಇಡ್ಸಿಬಿಡೋಣ. ಅವ್ರು ಶಂಕರಣ್ಣ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ನರಗುಂದಕ್ಕೆ ಕರ್ಕೊಂಡು ಬಂದುಬಿಟ್ಟಾರ ಹೊಳ್ಳಿ. ಮತ್ತು ತಮ್ಮ ಕಾಲ್ ಮಾಡಿದೆ, ಯಾಕಂದ್ರೆ ನರಗುಂದಕ್ಕೆ ಬಂದು ಹಂಗೆ ಹೋದ್ರೆ ಬೈತಾ ನೀನು, ಅದಕ್ಕೆ ಅವ್ನು ಕಾಲ್ ಮಾಡಿದೆ. ಇಲ್ಲಪ್ಪ ಹಿಂಗಾಗೈತಿ ಅಂತೇಳಿ. ಮತ್ತು ಅವನು ಆಯ್ತು ತಗೊಂತ. ಇದು ನೋಡ್ರಿ ನಮ್ಮ ತಮ್ಮ ಕಲ್ತಿದ್ದ ಸ್ಕೂಲ್ ಬೇರೆ ಕಡೆ ಇತ್ತು, ಇಲ್ಲಿ ದೊಡ್ಡ ಬಿಲ್ಡಿಂಗ್ ಹಾಕ್ಯಾರ. ನಾನು ನೋಡಿರಲಿಲ್ಲ, ಈ ರೋಡಿಗೆ ಬರೋದನ್ನ ಕಡಿಮೆ. ಮನೆಗೆ ಹೋಗಿ ತಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ವಿ. ಸೊ ಭಾಳ ಸುಸ್ತಾಗಿತ್ತು ನಮ್ಗೆ ಅಷ್ಟ್ರಿಗೂ. ನನಗೂ ಜೋರಿತ್ತು.
ಕೆಮ್ಮು ನೆಗಡಿ ಥ್ರೋಟ್ ಇನ್ಫೆಕ್ಷನ್ ಬಂದವರೇ ಎಮರ್ಜೆನ್ಸಿ ಮಾಡಿಸಿದ್ವಿ. ಯಾಕಂದ್ರೆ ದೂರಿಂದ ಬಂದಿರ್ತೀರಿ, ದೂರ ಹೋಗೋದಿರ್ತೈತಿ, ತೋರಿಸ್ಕೊಂಡ್ವಿ ಆರಾಮ ಆಕೈತಿ ಅಂತ ಹೇಳಿದ್ರೆ ಡಾಕ್ಟ್ರ್. ಬಟ್ ಚಿಂತೆ ನೋಡ್ರಿ ಮಕ್ಕಳಿಗೆ ಆರಾಮಾಗೋ ತನಕ. ಆಮೇಲೆ ಇನ್ನು ನಮ್ಮ ತಮ್ಮ ಒಬ್ಬ ಬರ್ತೇನೆ ಅಂತ ಹೇಳಿದ್ನಲ್ರಿ ಗದಗ್ನವ, ಅವರೆಲ್ಲರೂ ಬರತ್ತಿದ್ರು, ನಮ್ಮ ಅಂಟಿ ಎಲ್ಲರೂ ಕೂಡ ಬರಾಕ್ತಿದ್ರು. ಸೊ ಹೀಗಾಗಿ ಬಡ ಬಡ ನಾವು ಅವ್ರು ಬರೋ ತನಕ ಅಂದ್ರೆ ತಿಂದು ಗಟ್ಟಿ ಆಗೋಣ ಅಂತೇಳಿ ಬಡ ಬಡ ಮೆಡಿಸಿನ್ ಅದು ತೊಗೊಂಡು ಗಟ್ಟಿ ಆದೆ. ನಾನಂತರೂ ಪಲಾವ್ ತಿಂದು ಗುಳ್ಗೆ ತೊಗೊಂಡ್ರೆ, ಯಾಕಂದ್ರೆ ನನಗೆ ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ಮತ್ತು ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ನಾವು ಮಾಡ್ಬೋದು ರೀ, ಬಟ್ ನಮಗೆ ಆರಾಮಿಲ್ಲ ಅಂದ್ರೆ ಯಾರು ಮಾಡ್ತಾರೆ ರೀ ಮಕ್ಕಳ್ದು. ಹೀಗಾಗಿ ಮೊದಲು ನಾ ಆರಾಮಾಗ್ಬೇಕಂತ ಅಂದ್ಕೊಂಡು ಮೊದಲು ನಾನು ಗುಳಿಗೆ ಔಷಧ ತೊಗೊಂಡು ಗಟ್ಟಿ ಕೂತೀನಿ. ಇಷ್ಟು ಮೆಡಿಸಿನ್ ಅದಾವೆ ನೋಡ್ರಿ, ಇದ್ರ ಡಬಲ್ ಮೆಡಿಸಿನ್ ಮನ್ಯಾಗ ಆಲ್ರೆಡಿ ಅದಾವೆ. ಬಂದ್ರು ನೋಡಿ ನಮ್ಮ ಕ್ಯೂಟ್ ಬ್ರದರ್ಸ ಇಬ್ಬರು, ನಮ್ಮ ಅಂಟಿ ಒಬ್ಬೇಕಿ ಅದಾಳ ಅಲ್ಲಿ ನಿಂತಾಳೆ. ಆಕಿನೂ ನಾನು ನೋಡಿಲ್ಲ, ನನಗೆ ಸರ್ಪ್ರೈಸ್ ಕೊಡ್ಬೇಕಂತೇಳಿ ಹೋಗಿ ನಿಂತೆ. ಬಟ್ ಆಕಿಗೆ ಒಟ್ಟ ಲಕ್ಷ ಇರಲಿಲ್ಲ, ನಾನು ಕರೆಯೋಕೆ ಹೋಗಲಿಲ್ಲ. ಒಳಗೆ ಹೋಗಿ ಡಾಕ್ಟ್ರನ್ನ ಕೇಳೇ ಬರ್ತಾಳಕ್ಕೆ ಅಂಥೇಳಿ. ಈಕಿ ಮಕ್ಳು ಇಬ್ಬರು ಇಂಜಿನಿಯರ್. ಆಕಿ ಮಕ್ಳು ಎಷ್ಟು ತಿಂಗಳದವ್ರು ಇದ್ರು ಅಂದ್ರೆ 10 ತಿಂಗಳದಾವ ಇದ್ದ. ಇವ್ ದೊಡ್ಡವ ಅಲ್ಲಿ ಕಾಣಕತ್ತಾನಲ್ರಿ ಅವನ. ಸೊ ಇವನ ಇಂಜಿನಿಯರ್ ಅದಾನ ಇವನು. ಈಗ ಇವು ಸತಕ್ಕೆ ಇವತ್ತಿಗೂ ಇಲ್ಲೇ ಬರ್ತಾನೆ. ನಮ್ಮ ಹೋಲ್ ಫ್ಯಾಮಿಲಿನ ನಾವು ಇಲ್ಲೇ ಬರ್ತೇವೆ, ನಿಜ ಹೇಳ್ತಾನೆ. ಕರೆ ಅಂತಂದ್ರೆ ಅವ್ರು 10 ತಿಂಗಳದವ್ರು ಇದ್ದರಿ. ಅವಾಗಿಂದ ನಾವು ಇಲ್ಲೇ ತೋರಿಸ್ಕೊತ ಬಂದೇವಿ. ಇವಂತರೂ ಹುಟ್ಟಿರಲಿಲ್ಲ, ಅವ್ನು ದೊಡ್ಡ ಹುಟ್ಟಿದ್ದ. ಅವಾಗಿಂದ ಇಲ್ಲೇ ಅಡ್ಮಿಟ್ ಮಾಡ್ತಿದ್ವಿ. ಅವ್ರನ್ನ ಕರ್ಕೊಂಬಂದು ನಮ್ಗೆ ಇನ್ನೂ ನೆನಪೈತಿ. ಸೊ ವಿಚಾರ ಮಾಡಿರಿ ಎಷ್ಟು ವರ್ಷದಿಂದ ನಾವು ಡಾಕ್ಟ್ರ್ ಪರಿಚಯ ಐತೆ ಅಂತೇಳಿ. ಅದು ನಮಗೆ ಮೈಂಡ್ಸೆಟ್ಟು ಆಗ್ಬಿಟ್ಟೈತಿ, ನಮ್ಗೆ ಇಲ್ಲಿ ಬಂದು ಹೋದ್ರೂ ಆರಾಮ. ಇವ್ರಿಗೆ ಗದಗೊಳಗೆ ಇರ್ತಾರೆ, ಡಿಸ್ಟಿಕ್ ಪ್ಲೇಸ್ನಾಗ ಇರ್ತಾರೆ. 5 ಸರಿ ತೋರ್ಸ್ಯಾನಂತೀವಿ ದೊಡ್ಡವ, 5 ಸರಿ ತೋರಿಸಿದ್ರು ಆರಾಮಾಗಿಲ್ಲ ನೋಡ್ರಿ. ಹೆಂಗೆ ಅದಾನ ಝಾರಾ ಕಂಪ್ನಿದು ಇದನ್ನು ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಈಗ ಜಾಯ್ನ್ ಆಗ್ಯಾನ ರೀ. ಇವ ಇಂಜಿನಿಯರ್ ಅದಾನ, ಇನ್ನೊಬ್ಬವ ಇಂಜಿನಿಯರಿಂಗ್ ಓದಾಕತ್ತಾನ. ಸೊ ಇಬ್ಬರು ಕ್ಯೂಟ್ ಬ್ರದರ್ಸ. ನನಗಂತೂ ಇವ್ರು ನೋಡಿದ್ರೆ ನಮ್ಮ ಧ್ರುವ ನೋಡಿದಂಗೆ ಆಗ್ತೈತಿ, ಯಾಕಂದ್ರೆ ಅಷ್ಟೇ ಇದ್ರು ಅವ್ರು. ನಾವು ಫುಲ್ ಆಟ ಆಡಿಸ್ತಿದ್ವಿ. ಇವ್ರ ಕಡೆ ತಮ್ಮಗಳ್ರಿ. ನಾವು ಆ್ಯಕ್ಚುಲಿ 10 ಮಂದಿ ಮಮ್ಮಿ ಕಡೆ 10 ಮಂದಿ ಒಳಗೆ ಇವ್ರು ಲಾಸ್ಟ್ನೇ ಅಂಟಿ ಮಕ್ಳು ಇವ್ರು. ಇನ್ನು ಈಕಿ ನೋಡ್ರಿ ಆಂಟಿ, ನನ್ನ ಕಡೆ ಆಂಟಿ ಪ್ರೀತಿ ಆಂಟಿ. ಈಕಿ ಅವರೊಬ್ಬಕಿ ಆಂಟಿನ ತೋರಿಸಿದ್ದೆ ನಾನು ಎಳ್ಳಮ್ಮ ದಿನದ ವ್ಲಾಗ್ ಹಾಕಿದ್ದೆ ಅವತ್ತು. ಆಕಿ ಸ್ಟ್ರಿಕ್ಟ್ ಆಂಟಿ, ಈಕಿಗಿಂತ ದೊಡ್ಡಕಿ ಈಕಿ ನಾನು ಅದೇವಲ್ಲ ಫುಲ್ಲು ಕ್ಲೋಸ್ ನಾವು. ಆಕಿಗೆ ಯಾವಾಗ ನಾವು ಲಾಗ್ ಮಾಡ್ತೇನೆ ಅನ್ನೋದು ಇಷ್ಟ. ಅಂದ್ರೆ ಆಕಿಗೆ ಕರ್ಕೊಂಡು ನಾವು ಲಾಗ್ ಮಾಡ್ಬೇಕಾಗೈತೆ. ಆಕಿ ಅದು ಅಂತಿದ್ಲು, ಯಾವಾಗ ಬರ್ತಿಲ್ಲಿಪ್ಪ ನೀ, ಯಾವಾಗ ವ್ಲಾಗ್ ಮಾಡೋಣ ಹೇಳ ಅನ್ನೋಕ್ಕೆ. ಇವತ್ತು ನಾ ಬರ್ತೇನೆ ಅಂದಿದ್ದಕ್ಕೆ ಆಕಿನೂ ಬಂದಾಳು. ಮಕ್ಕಳಿಗೂ ಆರಾಮಿಲ್ರಿ. ಸೊ ನೋಡ್ರಿ ಹೆಂಗಂಡು ಅವರಿಬ್ಬರು ಮುಂದೆ ಕುಂತಾರೆ, ನಾವು ಆಂಟಿ ಹಿಂದೆ ಕುಂತೇವೆ. ಅವರು ಇಳಿದು ವಾಪಸ್ ಹೊಂಟಕ್ಕಂದು ಅವ್ರು ತೋರಿಸ್ಕೊಂಬಂದಿದ್ರೆ ಇನ್ನು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ಸೊ ಎಲ್ಲರಿಗೂ ಬಾಯ್ ಬಾಯ್ ಹೇಳಿದ್ವಿ. ಈಕಿ ಬಾಯ್ ಹೇಳೋದಂದ್ರೆ ಭಾಳ ಬೇಜಾರು ನಮ್ಗೆ. ಬಾಯ್. ಸೊ ಎಲ್ಲರಿಗೂ ಬಾಯ್ ಹೇಳಿ ನಾನು ಆ್ಯಕ್ಚುಲಿ ಖಾಲಿನೇ ಇದ್ದೆ. ನಾ ಗದಗಿಗೆ ಬಿಟ್ಟು ಹೋಗಿದ್ನಿ ಅವ್ರನ್ನ. ಬಟ್ ತಮ್ಮನೊಬ್ಬನ ಕರ್ಕೊಂಬಂದೇನು, ತಮ್ಮನ ಜಲ್ದಿ ಕಳಿಸ್ಬೇಕು. ಅವ್ನು ಬಸ್ಸಿಗೆ ಹೋಗ್ಕೇನೆ ಅಂದ, ಬೇಡಪ್ಪ ನಾನು ಬಂದುಬಿಡ್ತೇನೆ ಯಾಕಂದ್ರೆ ಭುವಿ ಒಬ್ಬವ ಊರಾಗ ಬರ್ತಾನೆ ಅಂತೇಳಿ. ತಮ್ಮ ಒಂದಿಷ್ಟು ಹಾಲು ತೊಗೊಂಡು ಬಂದ, ಯಾಕಂದ್ರೆ ಹಾಲದು ಇರಲಿಲ್ಲ ಅಂತ. ನಾವಂದ್ರೂ ಫಲಾವತ್ತು ತಿಂದುಬಿಟ್ಟಿದ್ವಿ. ಇವತ್ತು ಊಟದದ್ದು ಏನೋ ಹಾಕೋಬೇಡಪ್ಪ ಅಂತ ಹೇಳಿದ್ದೆ. ಯಾಕೆ 1 ವಾರದಾಗ 2ನೇ ಸರಿ ನಾ ಬಂದಿದ್ದೆ. ಅವ್ರದ್ದು ಬ್ಯುಸಿ ಶೆಡ್ಯೂಲ್ ಇರ್ತೈತಿ, ನಾ ಅದು ಡಿಸ್ಟರ್ಬ್ ಮಾಡೋದಕ್ಕೈತಿ. ನನ್ನ ಸೊಸಿ ನೋಡ್ರಲ್ದ ಏನೋ ಗದ್ದಲ ನಡೆಸಿದಾಳೆ. ಇನ್ನು ಹೊರಗೆ ಬಂದ್ಲ, ನಾ ಬಂದೆ ಅಂದ್ಕೊಳ್ಳೆ. ಸೊ ಸ್ಕೂಲ್ ಬಿಟ್ಟು ಬಂದು ಕೂತಿದ್ಲಂತ, ಅವ ಮಲಗಿದ್ದಂತ. ಹಿಂಗಾಗಿ ಬಂದಿದ್ದ ತಮ್ಮ. ಏನಪ್ಪ ಅಂತಂದ್ರೆ ಯಾಕೋ ಇವತ್ತು ಮನೆಗೆ ಹೋಗೋಕೆ ಮನಸ್ಸಿರಲಿಲ್ಲ ನನಗಂದ್ರೆ. ಇಲ್ಲಿಗೆ ಬರೋಕೆ ಮನಸ್ಸಿರಲಿಲ್ಲ. ಹೊಳ್ಳಿ ನಮ್ಮ ಊರಿಗೆ ಇಲ್ಲೇ ಆರಾಮಾಗಿ ಚಹಾ ಕುಡ್ಕೊಂಡು ಇಲ್ಲೇ ಇದ್ಬಿಡ್ಲೇನಪ್ಪ 1 ವಾರ ಅನ್ಸಿತ್ತು. ಭೂವಿನ ಬೇರೆ ಅಲ್ಲಿ ಬಿಟ್ಟು ಬಂದಿದ್ದೆ. ಭೂವಿಗೂ ಇವತ್ತು ಆರಾಮಾಗಿತ್ತು, ಅವ ಇವತ್ತು ಸ್ಕೂಲಿಗೆ ಹೋಗ್ಯಾನ. ಸೊ ನೋಡ್ರಿ ನಮ್ಮ ಅಜ್ಜಿ ಕುಂತಾಳೆ. ಏನಂದ್ರೆ ಚಹಾ ಕುಡಿದು ಒಂದ್ಸರಿ ಗಾರ್ಡನ್ನಾಗ ಅಡ್ಡಾಡಿದ್ನಿ, ಸಮಾಧಾನ. ಹೋಗೋ ಕರೆನೂ ಬರೋ ಮನಸ್ಸಿಲ್ಲ ನನಗೆ. ಬಟ್ ಆದರೂ ಬರಬೇಕಲ್ಲ. ಎಲೆ ಬಳ್ಳಿ ರೀ ಅದು, ಗುಲಾಬಿ ಗಿಡ, ಮಾವಿನ ಗಿಡ ಎಲ್ಲ ನೋಡಿದೆ. ಮಾವಿನಕಾಯಿ ಹರಿದು ಕೊಡ್ತಿದ್ದೆ ನಮ್ಮ ತಮ್ಮ, ಬಟ್ ಅವನ್ನ ಬಂದುಬಿಟ್ಟಿದ್ನಲ್ಲ, ಹರಿದು ಕೊಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದ್ರೆ ಆತಂತೇಳಿ ಸುಮ್ಮನಾದೆ. ಸೊ ನೋಡ್ರಿ ಇಲ್ಲೇ ಎಷ್ಟು ಕಾಯಿ ಬಿಟ್ಟದಂದ್ರೆ ಅಷ್ಟು ಕಾಯಿ ಬಿಟ್ಟದ. ನಂಗೆ ಎಷ್ಟು ಖುಷಿ ಆಕೈತೆ ಅಷ್ಟು ಖುಷಿ ಆಕೈತೆ ನೋಡ್ರಿ. ಇದು ನೋಡೋಣ ಒಂದು ಸರಿ. ಭಾಳ ನೋಡ್ರಿ ಹೆಂಗದಾವ ಕಾಯಿಗಳು. ಒಂದು ಸರಿ ಎಲ್ಲನೂ ನೋಡಿದೆ. ಮಾವಿನಕಾಯಿ ಗಿಡ ಐತ್ರಿ ನಮ್ಮ ಹಿತ್ತಲ್ದಾಗ, ಚಿಕ್ಕು ಗಿಡ ಅದಾವ. ಇದು ಮೆಹಂದಿದು ಗಿಡ ಐತೆ, ಸಂಪಿಗೆ ಗಿಡ ರೀ, ನನ್ನ ಇಷ್ಟದ ಸಂಪಿಗೆ ಗಿಡ ರೀ, ನಾನು ತಂದ ಚಿನ್ನದನ್ನು. ಭಾಳ ಅಂದ್ರೆ ಭಾಳ ಗಿಡಗಳು ಅದಾವ. ತೆಂಗಿನ ಗಿಡ ನೋಡ್ರಿ ಇಲ್ಲಿ ಹೆಂಗೆ ಅದಾವ, ಫುಲ್ ತೆಂಗಿನಕಾಯಿ ಹಿಡಿದಿರ್ತಾವ. ಸೊ ನನ್ನ ಕೆಲಸ ನಾ ವಿಡಿಯೋ ಮಾಡತ್ತಿದ್ದೆ. ಆಕೆ ಅಮ್ಮ ನೋಡಲ್ಲಿ ಏನು ವಿಡಿಯೋ ಮಾಡ್ತಿರ್ತೀನಿ ಅನ್ನಕತ್ತಿದ್ಲಕ್ಕಿ ನನಗೆ. ಸೊಸಿ ಬರ್ತೇನೆ ಅನ್ನಕತ್ತಿತ್ತ. ಮತ್ತು ಈ ಸಾರಿ ಸ್ವಲ್ಪ ಇವ್ರ ವರ್ಕ್ ಬ್ಯುಸಿ ಶೆಡ್ಯೂಲ್ ಇವ್ರು ಡಿಸ್ಟರ್ಬ್ ಮಾಡೋದಾಗ್ಬಿಡ್ತೈತೆ ರೀ ನಾ ಬಂದ್ರೆ. ಸೊ ಭಾಳ ಬೇಜಾರಾಗಿತ್ತು ಈ ಸಾರಿ ಅಂತೂ ನನಗೆ. ಯಾಕಂದ್ರೆ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ಊರಿಗೆ ಹೋಗಕ್ಕೆ ಮನ್ಸಿರಲಿಲ್ಲ. 4:15 ಬಿಟ್ವಿ ನೋಡ್ರಿ ಅಲ್ಲಿಂದ.
4:30ಗೆ ಬಿಟ್ಟು ನಮ್ಮ ಗುಡ್ಡ ನೋಡ್ರಿ ಇದು ಎಷ್ಟು ಇಷ್ಟ ಅಲ್ರಿ ಹುಟ್ಟಿದ ಊರಂದ್ರೆ ಎಷ್ಟು ಪ್ರೀತಿ ಎಷ್ಟು ಖುಷಿ ಇರ್ತೈತೆ ಅದನ್ನು ನೋಡೋಣ. ನೀವು ಎಲ್ಲೇ ಹೋಗ್ರಿ ನಮ್ಮ ನರಗುಂದವರು ಗದಗದವರು ಅಂದ್ಕೊಂಡು ಹಾಂ ಎಲ್ಲಿ ಬರತ್ರಿ ಅಂದೆ. ಆ್ಯಕ್ಚುಲಿ ನರಗುಂದ ನನಗೆ ಅಷ್ಟೇನೋ ಜಾಸ್ತಿ ಗೊತ್ತೇ ಇಲ್ಲರಿ ಏರಿಯಾಗಳು. ಧ್ರುವ ನೋಡ್ರಲ್ಲ ಭಾಳ ಬಿಸಿಲು ಬೀಳತೈತೆ ಅಂಥೇಳಿ ಅವ್ಗೆ ಹೊಚ್ಚಕ್ಕೆ ತೊಗೊಂಡಿದ್ನಲ್ಲ ಅದನ್ನು ಇದನ್ನು ಮಾಡಿಬಿಟ್ಟೆ. ಇದು ಹೊಚ್ಚೋದು ನೋಡ್ರಿ ನಮ್ಮದು ಭುವಿದದು ಆ್ಯಕ್ಚುಲಿ ಕುರಿ ಇದ್ದು ನಮ್ಮ ಧ್ರುವ ತೋರ್ಸಾಕ್ತಿದ್ದೆ. ಹಾಯ್ ಚೂಮಾ ಮಾಡತ್ತಿದ್ದ. ಈ ಸಾರಿ ಮಾತ್ರ ಎಲ್ಲ ಅಂದ್ರೆ ನಾವು ಸವದತ್ತಿ ಮೇಲೆ ಬರೋಕ್ಕೆ ಹೋಗಲಿಲ್ಲ. ಬರುವಾಗ ನಾವು ಮುನವಳ್ಳಿ ಮೇಲೆ ಬಂದುಬಿಟ್ವಿ. ಬೇಡ ಅಂತ ಹೇಳಿರಿ ತೊಗೊಳಕ್ಕೆ ಹೋಗೋದು ಬೇಡ ಅಂಥೇಳಿ ದಾರ್ಯಾಗ ಬರೋ ಎಕ್ಕೇರಮ್ಮ ರೀ. ಎಕ್ಕೇರಮ್ಮಗೆ ನಿಂದಿರ್ಸಿ ದಾಟಿ ಹೋಗಿದ್ವಿ ನಾವು, ವಾಪಸ್ ಬಂದ್ವಿ ಮತ್ತು. ಯಾಕಂತಂದ್ರೆ ಎಕ್ಕೇರಮ್ಮಗೆ ದಾಟಿ ಹೋಗೋಂಗಿಲ್ಲ ರೀ ಇಲ್ಲೇ. ಹೆಂಗೆ ಯರಗಟ್ಟಿ ಕಡೆ ಒಂದು ಕರೆಮ್ಮದಾಳಲ್ರಿ, ಹಂಗೆ ಮುನವಳ್ಳಿಯಿಂದ ಬೈಲೊಂಗಲ್ಗೆ ಬರುವಾಗ ಒಬ್ಬ ಕರೆಮ್ಮದಾಳ, ಅಲ್ಲಿ ಭೇಟಿ ಆಗಿನ ಬರೋದು. ನಾನಂತರೂ ಇಷ್ಟು ಸರಿ ಹೋಗ್ತಿದ್ದೆ ಅಂದ್ರೆ ನಾವು ಮುನವಳ್ಳಿ ಮೇಲೆ ಅಡ್ಡಾಡ್ತಿದ್ವಿ ಮೊದಲು. ಹೀಗಾಗಿ ಇದರ ರೋಡ್ಲಿನ ಅಡ್ಡಾಡೋರು ಕರೆಮ್ಮಗ ಹಾದಾಗ ಹೋಗಿದ್ವಿ ನಾವು. ಧ್ರುವನ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ಕೊಂಡಿದ್ದು ಫಸ್ಟ್ ಟೈಮ್ ಇರ್ಬೇಕು ಧ್ರುವ. ನಾವು ಈ ರೋಡಿಲ್ಲಿ ಅಡ್ಡಾಡಂಗೆ ಇಲ್ಲ. ಸವದತ್ತಿ ಹೈವೇ ಆದಾಗಿಂದನೂ ಸವದತ್ತಿ ಮೇಲೇ ಹೋಗೋದು ಜಾಸ್ತಿ ನಾವು. ಶುಗರ್ ಫ್ಯಾಕ್ಟ್ರಿ ದಾಟಿದ್ವಿ ನೋಡ್ರಿ ಇದು ಮುನವಳ್ಳಿದ. ನಮ್ಮ ಧ್ರುವಾಗೆಲ್ಲ ತೋರಿಸ್ಕೊಂತ ಮಾಡ್ಕೊಂತ ಧ್ರುವ ಮತ್ತೆ ಮಲಗಿದ. ಅವಂಗೆ ಭಾಳ ಅಂದ್ರೆ ಕೆಮ್ಮಾಗಿತ್ತಲ್ಲ, ಹಿಂಗಾಗಿ ಅವಂಗೆ ನಿದ್ದೆ ಬರಾಕತ್ತಿತ್ತು. ರಾತ್ರಿಯೆಲ್ಲ ನಿದ್ದೆ ಇರ್ಲಾರ್ದಕ್ಕೆ ದಾರ್ಯಾಗ ಬರುವಾಗ ನೋಡ್ರಿ ಇದೊಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಯಾರ. ಫುಲ್ ಏನಂತಂದ್ರೆ ಎಲ್ಲ ಕಡೆನೂ ಮಣ್ಣು ಹಡ್ಡ್ಯಾರ ಮತ್ತು ಶೆಡ್ಗಳು ಹಾಕಿದಾರ. ಹೊಲಗಳು ಇಲ್ಲ ಈಗ, ಬರೀ ಏನಾಗ್ಬಿಟ್ಟಾವ ಅಂದ್ರೆ ಶೆಡ್ಗಳಾಗಿದ್ದಾವೆ. ಪವರ್ ಗ್ರಿಡ್ ಐತಿ. ಈ ಸೋಲಾರದ್ದೇನೋ ಹೊಸ ಪ್ರಾಜೆಕ್ಟ್ ಐತಂತ್ರಿ. ಅದು ದೊಡ್ಡ ಪ್ರಮಾಣದಾಗ ಐತ್ರಿ. ಭಾಳಷ್ಟು ಹೊಲ ತೊಗೊಂಡಾರ್ರಿ ಅವರು ನೋಡ್ರಿ. ಇವೆಲ್ಲ ಶೆಡ್ ಹಾಕ್ಕೊಂಡಾರ. ಅವ್ರಿಗೆ ಮನೆಗೆಲ್ಲ ಮಾಡಿ ಕೊಟ್ಟಾರ ಇವನ್ನ. ಇನ್ನೂ ಮುಂದೂ ಐತ್ರಿ. ಸೊ ಮುಂದೆ ಹಂಗೆ ನೋಡ್ಕೋತ ಹೋದ್ರೆ ಬರೀ ಶೆಡ್ಡ ಹಾಕಿದಾರೆ ರೀ. ಬಂಗಾರದಂಥ ಹೊಲಗಳ್ರಿ ಇವೆಲ್ಲ ತೆಗದ ಶೆಡ್ ಹಾಕ್ಕೊಂಬಿಟ್ಟಾರ ಈಗ. ನಂಗೆ ಅದ ಅನ್ಸಾಕತ್ತಿತ್ತು. ಒಂದೊಂದು ಊರು ನೋಡ್ರಿ ಇವೆಲ್ಲ ಶೆಡ್ಗಳ್ರಿ ಅವ್ರಿಗೆ ವರ್ಕರ್ಸಿಗಂತೀವೆಲ್ಲ. ಸೊ ಅಂತೂ ಇಂತೂ ಊರು ಮುಟ್ಟಿದ್ವಿ ರೀ. ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತ್ರಿ. ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೇನಂತ್ರಿ ಧ್ರುವಾಗ ಆರಾಮಾತೋ ಇಲ್ಲೋ ಅಂಥೇಳಿ. ಬಂದು ಟ್ಯೂಷನ್ ಕೂಡ ತೊಗೊಂಡಿನಿ. ನಾನಂತರೂ ಭಾಳ ಟಯರ್ಡ್ ಆಗೀನಿ. ಧ್ರುವಾಗ ಭಾಳ ಆರಾಮಿಲ್ಲ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.